ಓಂ ಗುರುಭ್ಯೋ ನಮಃ ಹರಿ ಓಂ. ಶುಭೋದಯ. ಸಮಸ್ತ ವೀಕ್ಷಕರಿಗೂ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಈಗ ವಾರ ಭವಿಷ್ಯ ಆಗಸ್ಟ್ 16ರಿಂದ 22 ತನಕ ನಮಗೆ ಈಗ ಈ ವಾರದಲ್ಲಿ ಯಾವ್ಯಾವ ಗ್ರಹ ಯಾವ್ಯಾವ ಪರಿಸರದಲ್ಲಿ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜ ಅಂದರೆ ಮಂಗಳನು ಮಿಥುನ ರಾಶಿಯಲ್ಲಿ ಸಂಚಾರ. ಅದೇ ಥರ ಗುರು ಮತ್ತು ಬುಧ ಕರ್ಕ ರಾಶಿಯಲ್ಲಿ ಯುತಿಯಾಗಿದೆ. ಸೊ ಕರ್ಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಸಂಚಾರ, ಹಾಗೆ ಆತ್ಮಕಾರಕನಾದ ಸೂರ್ಯ ಜ್ಞಾನಕಾರಕನಾದ ಕೇತುವಿನೊಂದಿಗೆ ಸ್ವಸ್ಥಾನದ ಸಿಂಹ ರಾಶಿಯಲ್ಲಿ ಸೂರ್ಯ ಸಂಚಾರ. ನಂತರ ಶುಕ್ರ ಕನ್ಯಾ ರಾಶಿಯಲ್ಲಿಯೂ, ಹಾಗೆ ಚಂದ್ರ ತುಲಾ ಮತ್ತು ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಿದೆ. ಹಾಗೆ ನೋಡಿ, ರಾಹು ಕುಂಭ ರಾಶಿಯಲ್ಲಿಯೂ ಮತ್ತು ಶನೈಶ್ಚರನು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದು ಈ ವಾರದ ವಿಶೇಷತೆ. ಈ ವಾರದಲ್ಲಿ ಮೊದಲನೇದಾಗಿ ನಾಗರ ಪಂಚಮಿ ಆಗಸ್ಟ್ 17ನೇ ತಾರೀಕು, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ಬರ್ತಾ ಇದೆ. ಸೊ ವಿಶೇಷವಾಗಿ ಅದರಲ್ಲೂ ಹೆಣ್ಣು ಮಕ್ಕಳು ತವ್ರ ಮನೆ ಚೆನ್ನಾಗಿರಲಿ, ಅಣ್ಣ ಬೆನ್ನಲ್ಲಿ ಬಿದ್ದವರು ಸುಖವಾಗಿ ಸಂತೋಷವಾಗಿರಲಿ ಅನ್ನೋ ಆಚರಣೆ ಒಂದು ವಿಶೇಷತೆ ಇದರಲ್ಲಿ. ಈಗ ಮುಂದೆ ಬರುವ ದಿನಗಳಲ್ಲಿ ರಾಖಿ ಮಾಡ್ತಾರೆ, ಆವಾಗ ಅಣ್ಣ ತಮ್ಮಂದ್ರು ತಂಗಿಯರ ಅಕ್ಕಂಗಿರು ಚೆನ್ನಾಗಿರಲಿ ಅಂತ ಕೇಳ್ಕೊಳೋದು, ಅವರ ರಕ್ಷಣೆಗೋಸ್ಕರ ಅದೊಂದು ಬರುವಂತಹ ಹಬ್ಬ. ನಾಗರ ಪಂಚಮಿನ ವಿಶೇಷವಾಗಿ ಆಚರಣೆ ಮಾಡಿ ಹಬ್ಬಗಳೇ ಪರಿಹಾರ. ನೋಡಿ, ಇಲ್ಲಿ ನಾಗರ ಪಂಚಮಿಯಲ್ಲಿ ವಿಶೇಷ ಏನಂದ್ರೆ, ಈಗ ಚಿತ್ತಾ ನಕ್ಷತ್ರ ಬಿದ್ದಿದೆ, ಸೋಮವಾರ ಬಿದ್ದಿದೆ. ಸೊ ಈ ವಿಶೇಷದಲ್ಲಿ ಏನು, ಕುಜಿನ ನಕ್ಷತ್ರ ಆಗಿರೋದ್ರಿಂದ ಅಣ್ಣ ತಮ್ಮಂದಿಗೆ ಭ್ರಾತೃಕಾರಕ ಕುಜ. ಸೊ ನಿಮ್ಮ ಅಣ್ಣ ತಮ್ಮಂದರಿಗೆ ಕರೆದು ಉಪಹಾರಗಳನ್ನ ಕೊಟ್ಟು ಬೆಂದು ತೊಳೆದು ಅವರಿಗೆ ಸಿಹಿ ತಿಂಡಿಗಳು ಉಪಹಾರ ಕೊಡೋದ್ರಿಂದ ಬಾಂಧವ್ಯಗಳು ಚೆನ್ನಾಗಿರುತ್ತೆ, ನಿಮ್ಮ ಮ್ಯಾರಿಡ್ ಲೈಫ್ ಚೆನ್ನಾಗಿರುತ್ತೆ. ಇವ ನೋಡಿ, ಮಂಗಳ ಕಾರಕ ಏನಕ್ಕೆ, ನಿಮ್ಮ ಮ್ಯಾರಿಡ್ ಅಂದರೆ ವೈವಾಹಿಕ ಜೀವನಕ್ಕೆ. ಸೊ ಹಾಗಾಗಿ ಆ ವೈವಾಹಿಕ ಜೀವನನೂ ಚೆನ್ನಾಗಿರ್ಬೇಕು ಅಂದರೆ ಅಣ್ಣ ತಮ್ಮಂದ್ರಿಗೆ ಉಪಹಾರ ಕೊಡೋದ್ರಿಂದ ಕುಜನ ತೃಪ್ತಿ ಆಗುತ್ತೆ, ಕುಜನದ ಪರಿಹಾರ ಆಗುತ್ತೆ. ಸೊ ಅದಕ್ಕೆ ಹೇಳೋದು, ಹಬ್ಬಗಳನ್ನ ನಾವು ಆಚರಣೆ ಮಾಡೋದು ಎರಡು, ಒಂದು ಸಾಮಾಜಿಕ, ಒಂದು ಇಂದ ಸೈಂಟಿಫಿಕ್ ಅಪ್ರೋಚು. ವೈಜ್ಞಾನಿಕ ಸಾಮಾಜಿಕ ಎರಡೂ ಸೇರಿ ನಾವು ಹಬ್ಬಗಳನ್ನ ಡಿಸೈನ್ ಮಾಡಿರ್ತಾರೆ. ನಿಮ್ಮ ಹಿರಿಯರೇ ಈ ಥರ ಯೋಚನೆ ಮಾಡಿ ಈ ಥರ ಡಿಸೈನ್ ಮಾಡಿರ್ತಾರೆ. ಒಂದು ಪ್ರಕೃತಿಗೆ ಅನುಗುಣವಾಗಿರ್ಬೇಕು. ಪ್ರಕೃತಿಗೆ ನೀವೇನು ವಾಪಸ್ ಕೊಡ್ತೀರಾ, ಸಂಬಂಧಗಳಿಗೆ ನೀವು ವಾಪಸ್ ಏನು ಕೊಡ್ತೀರಾ. ಸೊ ನೀವು ಸಂಬಂಧಗಳನ್ನ ಗಟ್ಟಿ ಮಾಡಿಕೊಂಡ್ರೆ ನಾಳೆ ನಿಮ್ಮ ಕಾಲಕ್ಕೆ ಅವರು ಆಗ್ತಾರೆ. ಸೊ ಹಾಗಾಗಿ ಪ್ರತಿ ಹಬ್ಬಗಳು ನಮ್ಮ ಬಾಂಧವ್ಯಗಳು ಮತ್ತು ಪ್ರಕೃತಿನ ಚೆನ್ನಾಗಿಟ್ಕೊಳ್ಳೋಕ್ಕೋಸ್ಕರನೇ ಈ ಹಬ್ಬಗಳ ಆಚರಣೆ ವಿಶೇಷವಾಗಿರೋದು. ಈಗ ನೋಡಿ, ನಾಗರ ಪಂಚಮಿ ಆಯಿತು, ನಂತರ ಶ್ರಾವಣ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆಗೂ ಮುಂಚೆ ಬರುವಂಥ ಶುಕ್ರವಾರ ಬರುತ್ತೆ. ಸೊ 21 ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ. ಸೊ ಅಕ್ಕಪಕ್ಕ ಮುತ್ತೈದರನ್ನೆಲ್ಲ ಕರೆದು ಅವ್ರಿಗೆ ಉಪಹಾರ ಬಾಗಿನಗಳನ್ನು ಕೊಡೋದು. ಸೊ ಈಗ ಅದರಿಂದ ನೀವು ನೈಬರ್ನ ಚೆನ್ನಾಗಿಟ್ಕೋಬೋದು. ಅಂದರೆ ಅಕ್ಕಪಕ್ಕದ ನೆರೆಹೊರೆಯವ್ರನ್ನ ಎಷ್ಟು ಚೆನ್ನಾಗಿಟ್ಕೋತೀರೋ ಅಷ್ಟು ಸುಖ ಶಾಂತಿಗಳು ಮನೆಯಲ್ಲಿ ನಿಲ್ಲಿಸುತ್ತೆ. ನೋಡಿ, ಹೆಣ್ಣು ಮಕ್ಕಳು ಪ್ರತೀಕ ಶುಕ್ರಿಗೆ. ಶುಕ್ರ ಮನೆಗೆ ಕಾರಕ, ವಾಹನಕ್ಕೆ ಕಾರಕ, ಸಮೃದ್ಧಿಗೆ ಕಾರಕ. ಸೊ ನಿಮ್ಗೀಗ ಮನೆಯಲ್ಲಿ ವಾಸ್ತು ಪುರುಷ ನೆಮ್ಮದಿಯಾಗಿರ್ಬೇಕು, ಅಂದರೆ ವಾಸ್ತು ಚೆನ್ನಾಗಿರ್ಬೇಕು, ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿ ಮಾಡೋದು ಎನರ್ಜಿ ಎಕ್ಸ್ಚೇಂಜ್ ಅಂತೀವಿ. ಸೊ ಯಾವಾಗ ಅಕ್ಕಪಕ್ಕ ನೆರೆಹೊರೆಯವರು ನಿಮ್ಮ ಮನೆಗೆ ಬಂದು ನಿಮ್ಮಲ್ಲಿ ಬಾಗಿನಗಳಿಂದ ಸ್ವೀಕರಿಸ್ತಾರೋ, ಅರ್ಥಗಳು ತಗೋತಾರೋ, ನೀವು ಅವ್ರ ಮನೆಗೆ ಹೋಗಿ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇದ್ದಾಗ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಮನೆಯ ವಾಸ್ತು ಮತ್ತು ಮನೆಯ ಪರಿಸರ ಯಾವಾಗಲೂ ಖುಷಿಯಾಗಿ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅದು ಕೂಡ ಎರಡೂ ಹಬ್ಬಗಳು ಕೂಡ ವಿಶೇಷವಾಗಿ ನಿಮಗೆ ಪ್ರಾರಂಭ ಆಗ್ತಾ ಇರೋದು. ಅದಕ್ಕೋಸ್ಕರ ನೀವು ಹಬ್ಬಗಳನ್ನು ಆಚರಣೆ ವಿಶೇಷವಾಗಿ ಮಾಡಿ ದಾನ ಧರ್ಮಗಳನ್ನು ಮಾಡೋದ್ರಿಂದ ಖಂಡಿತ ಹಬ್ಬ ಪರಿಪೂರ್ಣ ಆಗುತ್ತೆ, ಅದಕ್ಕೆ ಪರಿಹಾರ ಕೂಡ ಆಗುತ್ತೆ. ಸೊ ವಿಶೇಷವಾಗಿ ಪ್ರಕೃತಿಗೆ ವಾಪಸ್ ಏನಾದರೂ ಕೊಡಿ, ಗಿಡ ಮರಗಳಿಗೆ ನೀರು ಹಾಕೋದು, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕೊಡೋದು, ಇದು ವಿಶೇಷತೆ. ಸೊ ನೀವೇನು ಕೊಡ್ತೀರೋ ಪ್ರಕೃತಿಗೆ ನಿಮ್ಮದು ವಾಪಸ್ ಸಿಗುತ್ತೆ. ಸೊ ಈಗ ಹಬ್ಬಗಳ ನಂತರ ವಾರ ಭವಿಷ್ಯಕ್ಕೆ ಮತ್ತೆ ಬರೋಣ. ಈ ವಾರದಲ್ಲಿ ವಿಶೇಷವಾಗಿ ನೋಡಿ, ಮೇಷರಾಶಿಗೆ ತಗೊಂಡ್ರೆ 3ನೇ ಮನೆಯಲ್ಲಿ ಕುಜ. ಸೊ ಸ್ಥೈರ್ಯಕ್ಕೆ ಕೊರತೆ ಇಲ್ಲ, ಅಣ್ಣ ಸಹಾಯ ಸಿಗುವಂಥ ತಿಂಗಳಾಗಿರುತ್ತೆ ಈಗ. ಸೊ ಈ ವಾರದಲ್ಲಿ ವಿಶೇಷವಾಗಿ ಏನಂದ್ರೆ 4ನೇ ಮನೆಯಲ್ಲಿ ಗುರು ಮತ್ತು ಬುಧರ ಯುತಿ. ಸೊ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಮೇಷರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ, ಸಣ್ಣ ಪುಟ್ಟ ಪ್ರವಾಸಗಳಾದ್ರೂ ಕೆಲಸ ಚೆನ್ನಾಗುತ್ತೆ. ಇನ್ನು 6ರಲ್ಲಿ ಶುಕ್ರ, ಜಾಗ ಬದಲಾವಣೆ ಆಗೋ ಚಾನ್ಸ್ ಇರುತ್ತೆ. 2 ಮತ್ತು 7ನೇ ಮನೆಯಲ್ಲಿ 6ರಲ್ಲಿದ್ದಾಗ ಸ್ಥಾನ ಪಲ್ಲಟ, ಜಾಗಗಳ ಬದಲಾವಣೆ, ಸ್ವಲ್ಪ ಸಾಮರಸ್ಯದಲ್ಲಿ ಕೊರತೆ, ಪತಿ ಪತ್ನಿ ಸಾಮರಸ್ಯದಲ್ಲಿ ಸಣ್ಣ ಪುಟ್ಟ ಕೊರತೆಗಳು ಬರುತ್ತೆ. ಯಾಕಂದ್ರೆ 7ನೇ ಮನೆಯಲ್ಲಿ 6ರಲ್ಲಿ ಇರೋದ್ರಿಂದ. ಸೊ ಹಾಗಾಗಿ ಈ ವರಮಹಾಲಕ್ಷ್ಮಿಯ ವಿಶೇಷವಾಗಿ ಆಚರಿಸಿ, ಅದೇ ಒಳ್ಳೆ ಪರಿಹಾರ ಮೇಷರಾಶಿಯವರಿಗೆ. ನಂತರ ನಿಮಗೆ ಚಂದ್ರ 4ನೇ ಮನೆಯಲ್ಲಿ 7, 8ರಲ್ಲಿ ಸಂಚಾರ ಮಾಡ್ತಾ ಇದೆ.
ಸೊ ವಿಶೇಷವಾಗಿ ವಾರದ ಮೊದಲನೇ 3 ದಿನ ಚೆನ್ನಾಗಿದ್ದು ಆಮೇಲೆ ಸ್ವಲ್ಪ ಖರ್ಚುಗಳು 2ನೇ ಮನೆ ಮೇಲೆ ದೃಷ್ಟಿ ಬೀಳುತ್ತಲ್ಲ 8ನೇ ಮನೆಯಿಂದ ಸ್ವಲ್ಪ ಹೆಣ್ಣು ಮಕ್ಕಳಿಗಾಗಿ ಖರ್ಚು ನ್ಯಾಚುರಲ್ ಅದು. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬಂತು, ಹಾಗಾಗಿ ಮನೆಗೆ ಹೆಣ್ಣು ಮಕ್ಕಳಿಗೆ ಶುಭವಾಗಿ ಖರ್ಚಾಗಲಿ, ಅದು ಖುಷಿಯಿಂದ ಖರ್ಚಾಗೋದು ವಿಶೇಷ. ಸೊ ಮಾನಸಿಕವಾಗಿ ನೋಡಿ, ಕೆಲವು ಸಲ ಜಗಳಗಳಾಗಿ ಕೋರ್ಟು ಕಚೇರಿಯಲ್ಲಿ ಖರ್ಚು ಮಾಡೋದು ಖರ್ಚೆ, ಇನ್ನೊಂದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತೀರಾ, ಮದುವೆ ಆಗ್ತೀರಾ, ಅದು ಖರ್ಚು ಮಾಡೋದು ಖರ್ಚೆ. ಬಟ್ ಇಲ್ಲಿ ನಿಮ್ಮ ಮಾನಸಿಕ ಉತ್ಸಾಹಗಳು ಅಥವಾ ಮಾನಸಿಕ ಒದ್ದಾಟಗಳು. ಸೊ ನೀವು ಒದ್ದಾಟದಲ್ಲಿ ಖರ್ಚು ಮಾಡೋಕ್ಕೂ ಖುಷಿಯಿಂದ ಖರ್ಚು ಮಾಡೋಕ್ಕೂ ವ್ಯತ್ಯಾಸ ಇದೆ, ಈ ಸ್ಟೇಟ್ ಆಫ್ ಮೈಂಡು. ಹಾಗಾಗಿ ಈಗ ನೀವು ಮನೆಯ ಹೆಣ್ಣು ಮಕ್ಕಳಿಗೆ ಮಾಡೋದ್ರಿಂದ ಅದು ವಿಶೇಷವಾಗಿ ಖುಷಿಯಿಂದ ಖರ್ಚು ಮಾಡೋದು. ಇನ್ನು ನಂತರ ಮೇಷರಾಶಿಯವರಿಗೆ 12ರಲ್ಲಿ ಶನೈಶ್ವರ ಸಂಚಾರ ಮಾಡ್ತಾ ಇರೋದ್ರಿಂದ ಶನೈಶ್ವರಿಗೆ ಪರಿಹಾರ ಬೇಕಾಗುತ್ತೆ. ಸೊ ಎಳ್ಳೆಣ್ಣೆ ದೀಪ ಕೊಡೋದು, ವಿಶೇಷವಾಗಿ ಈಗ ನೀವು ವೃದ್ಧರ ಸೇವೆ ಮಾಡೋದು, ಅಂಗವಿಕಲರ ಸೇವೆ ಮಾಡೋದು, ಅದು ನಿಮಗೆ ಒಳ್ಳೆ ಲಾಭ ತಂದುಕೊಡುತ್ತೆ. ಒಳ್ಳೆಯದಾಗಿ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ಪಂಚಮದಲ್ಲಿ ಶುಕ್ರ ಸಂಚಾರ, ರಾಶಿಯಾದೀಪ 6ನೇ ಮನೆಯಲ್ಲಿ. ಕೆಲಸ ಕಾರ್ಯಗಳಲ್ಲಿ ನಿಧಾನ ಅನ್ಸಿದ್ರು ಪ್ರೀತಿ, ಪ್ರೇಮ, ಸಾಮರಸ್ಯ, ಹಣಕಾಸು ಈ ವಿಷಯಗಳು ತುಂಬ ಚೆನ್ನಾಗಿದೆ. ಇನ್ನು ನಂತರ 3ರಲ್ಲಿ ಗುರು ಬುಧರ ಯುತಿ. ಸೊ ನಿಮಗೆ ಏನೇನು ಪ್ರಯತ್ನಗಳು ಪಡ್ತೀರೋ ಅದಕ್ಕೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಬರುತ್ತೆ. ಬಟ್ ಇಲ್ಲಿ ವಿಶೇಷ ಏನಂದ್ರೆ ಬುಧ ಭಾವದಲ್ಲಿ 3ನೇ ಮನೆಯಲ್ಲಿ ಅಂತ ಲಾಭದಾಯಕ ರಿಸಲ್ಟ್ ಕೊಡೋದು, ಹೈಪರ್ ಆಕ್ಟಿವ್ ಮಾಡುತ್ತೆ, ಬೇಡದೇ ಇರೋದು ಮಾತಾಡೋ ಅಂತ ಸಂದರ್ಭಗಳು ಬರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಿ. ವಿಷ್ಣು ಸಹಸ್ರನಾಮ ಪಡಿಸೋದ್ರಿಂದ ಅಥವಾ ನಾರಾಯಣನ ಅಷ್ಟೋತ್ತರಗಳು ಹೇಳೋದು, ಸೋದರ ಮಾವನಿಗೆ ಸಿಹಿ ತಿಂಡಿ ಕೊಡೋದು, ಇದೆಲ್ಲ ನಿಮಗೆ ಅದು ನೋಡಿ. ಈಗ ಬಡ ಮಕ್ಕಳಿಗೆ ಏನಾದರೂ ಸ್ಟೇಷನರಿ ಗಿಫ್ಟ್ ದಾನ ಮಾಡಿ, ಸ್ಕೇಲೋ, ಪೆನ್ಸಿಲೋ, ಪೆನ್ನು, ಬುಕ್ಕೋ, ಇದು ದಾನ ಮಾಡೋದ್ರಿಂದ ಕೂಡ ಬದುಕಿಗೆ ಪರಿಹಾರ ಆಗುತ್ತೆ. ಇನ್ನು ವಿಶೇಷವಾಗಿ 2ರಲ್ಲಿ ಕುಜ ಇದೆ, ಮಾತಿನ ಮೇಲೆ ಎಚ್ಚರಿಕೆ. ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ, ಸ್ವಲ್ಪ ಖರ್ಚು ಹೇಳ್ಬೋದು, ಯಾಕಂದರೆ ಪತ್ನಿಗಾಗಿ ಖರ್ಚು ಹೇಳುತ್ತೆ. 12ನೇ ಮನೆ ಅಧಿಪತಿ 2ರಲ್ಲಿದೆ, ಕುಟುಂಬಕ್ಕಾಗಿ ಖರ್ಚಾಗ್ಬೋದು. ಬಟ್ ಆದರೂ ಕೂಡ ಭೂಮಿ, ವಾಹನ ಇತ್ಯಾದಿಗಳಿಂದ ಲಾಭ ತೆಗೆದುಕೊಳ್ಳುತ್ತೆ, ಮಾತೊಂದು ಹೊರಟಾಗುತ್ತೆ. ಸೊ ಹಾಗಾಗಿ ಮಾತಿನ ಮೇಲೆ ಎಚ್ಚರಿಕೆ ವಹಿಸಿ. ಇನ್ನು 4ರಲ್ಲಿ ಆತ್ಮಕಾರಕ ಮತ್ತು ಕೇತು ಯುತಿ ಆಗಿದೆ. ಯಾವಾಗ ಸೂರ್ಯ ಕೇತು ಯುತಿ ಆಗುತ್ತೋ ನಿಮಗೆ ಮನೆಯಲ್ಲಿ ಸ್ವಲ್ಪ ಧಾರ್ಮಿಕ ಚಿಂತನೆಗಳು ಜಾಸ್ತಿ ಆಗ್ಬೋದು, ಧಾರ್ಮಿಕ ಕೆಲಸಗಳು ಜಾಸ್ತಿ ಆಗ್ಬೋದು. ಈಗ ಹಬ್ಬಗಳ ಆಚರಣೆ ಚೆನ್ನಾಗಿರುತ್ತೆ ಅಂತ. ಬಟ್ ಆದರೂ ಕೂಡ ನಮಗೆ ಮನೆಯಲ್ಲಿ ಏನಾದರೂ ವೈರಾಗ್ಯ ಕಾಣೋದ್ರಿಂದ ಕೇತುಗೆ ಪರಿಹಾರ ಮಾಡಿಕೊಡಿ. ವಿಶೇಷವಾಗಿ ಬೀದಿ ನಾಯಿಗೆ ಆಹಾರ ಕೊಡಿ. ಬೀದಿ ನಾಯಿಗೆ ಆಹಾರ ಕೊಡೋದ್ರಿಂದ ನಿಮ್ಮ ಆತ್ಮ ತೃಪ್ತಿ ಆಗುತ್ತೆ, ಅಂದರೆ ಮಾನಸಿಕ ಕ್ಲಾರಿಟಿ ಸಿಗುತ್ತೆ, ಏನು ಮಾಡೋದು ಸರಿ, ಏನು ಮಾಡೋದು ತಪ್ಪು. ನೋಡಿ, ದೃಷ್ಟಿ ಸೂರ್ಯಂದು 10ನೇ ಮನೆ ಮೇಲೆ ಬೀಳ್ತಾ ಇದೆ. ಯಾವ ಕುಂಭರಾಶಿ ಮೇಲೆ ಬೀಳ್ತಾ ಇದೆಯೋ ಕೆಲಸ ಕಾರ್ಯಗಳಲ್ಲಿ ಸ್ಟಾಪೇಜ್, ಅಂದರೆ ನಿಂತು ಮುಂದುವರಿತಿರುತ್ತೆ, ಅದು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ವಿಶೇಷವಾಗಿ ಗಣಪತಿ ಆರಾಧನೆ ಮಾಡಿ, ಗಣಪತಿ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಇದೆಲ್ಲಗೆ ಕೇತು ಪರಿಹಾರ ಆಗುತ್ತೆ. ಒಳ್ಳೆಯದಾಗಲಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಚಂದ್ರ ಪಂಚಮ ಮತ್ತು 6ನೇದಲ್ಲಿ ಸಂಚಾರ ಆಗಿರೋದ್ರಿಂದ 2ನೇ ಮನೆ ಕುಟುಂಬಾಧಿಪತಿ. ಸೊ ಕೆಲಸ ಕಾರ್ಯಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ ಎಲ್ಲಾದರೂ ಹೊಸ ಹುರುಪು ಉಲ್ಲಾಸ ಚೆನ್ನಾಗೇ ಇರುತ್ತೆ. ಇನ್ನು ನೋಡಿ, ಯಾವಾಗ ನಿಮಗೆ 4ನೇ ಮನೆಯಲ್ಲಿ ಶುಕ್ರ ಇರುತ್ತೋ ಪ್ರೀತಿ, ಪ್ರೇಮ, ಸಾಮರಸ್ಯ, ವಾಹನ ಮತ್ತು ಫ್ಲಾಟು ಇದಿಷ್ಟು ಖರೀದಿ ಮಾಡೋದು ಅಥವಾ ಅದ್ರ ಬಗ್ಗೆ ಚಿಂತನೆಗಳು ಜಾಸ್ತಿ ಆಗುತ್ತೆ. ಇನ್ನು ಕುಟುಂಬ ಭಾವದಲ್ಲೇ ಗುರು ಮತ್ತು ಬುಧ ಇದೆ. ಸೊ ಅದು ನಿಮಗೆ ವಿಶೇಷ ಫಲ ತಂದುಕೊಡುತ್ತೆ. ವಧುವರ ಅನ್ವೇಷಣೆಗಾಗ್ಬೋದು, ಶುಭ ಕಾರ್ಯಗಳಿಗಾಗ್ಬೋದು, ವ್ಯಾಪಾರ ವ್ಯವಹಾರಗಳಿಗಾಗ್ಬೋದು, ಇದೆಲ್ಲದಕ್ಕೂ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಬಟ್ ಇಲ್ಲಿ ನಿಮ್ಮ ರಾಶಿಯಲ್ಲಿಯೇ ಕುಜ ಸ್ಥಿತನಾಗಿದ್ದಾನೆ. ಸೊ ಈ ವಾರದಲ್ಲಿ ಕೋಪತಾಪಗಳು ಅಥವಾ ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯ, ವಾದ ವಿವಾದಗಳು, ಬಿಸ್ನೆಸ್ ಪಾರ್ಟ್ನರ್ ಜೊತೆ ವಾದ ವಿವಾದ, ಇದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಸೊ ಇದಕ್ಕೋಸ್ಕರ ನೀವು ಕುಜಿಗೆ ಪರಿಹಾರ ಮಾಡ್ಕೊಳ್ಳಿ. ಓಂ ಸ್ಕಂದಾಯ ನಮಃ, ಗುಹಾಯ ನಮಃ, ಷಣ್ಮುಗಾಯ ನಮಃ, ಕಾರ್ತಿಕೇಯಾಯ ನಮಃ, ಈ ಥರ ಅಷ್ಟೋತ್ತರಗಳು ಹೇಳ್ಕೊಳ್ಳೋದು. ಅಥವಾ ಯಾವ್ದಾರ ಒಬ್ಬರು ಓಂ ಸುಬ್ರಹ್ಮಣ್ಯಾಯ ನಮಃ ಒಂದು 21 ಬಾರಿ ಹೇಳ್ಕೊಳ್ಳಿ, ಖಂಡಿತ ನಿಮಗದು ಅನುಕೂಲ ಮಾಡಿಕೊಡುತ್ತೆ. ಅಥವಾ ಸೂರ್ಯ ಉದಯಕ್ಕೆ ಇದ್ದು ಒಂದು ಬ್ರಿಸ್ಕ್ ವಾಕ್ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು, ಇದು ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ತೊಗರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡೋದು ಅಂತ ಬಂದ್ರು ನೋಡಿ. ನಾಗರ ಪಂಚಮಿ ವಿಶೇಷವಾಗಿ ಆಚರಿಸೋದ್ರಿಂದ ಮಿಥುನ ರಾಶಿಯವರಿಗೆ ಭೂಮಿ, ವಾಹನ ಇತ್ಯಾದಿಗಳಿಂದ ಲಾಭನೂ ಸಿಗುತ್ತೆ, ಹಾಗೆ ಪರಿಹಾರ ಕೂಡ ಆಗುತ್ತೆ. ಅಂಟಮ್ಮಂದ್ರನ್ನ ಮನೆ ಕರೆದು ಬೆನ್ನು ತೊಳೆದು ಉಪಹಾರಗಳನ್ನ ಕೊಡಿ. ನಾಗರ ಪಂಚಮಿಯ ಆಚರಣೆನೇ ಕುಜ ಶಾಂತಿ. ರಾಹು ಕೇತು ಕುಜ ಒಂದೇ ದಿವಸ ಶಾಂತಿ ಆಗ್ಬಿಡುತ್ತೆ ನಿಮಗೆ. ಇನ್ನು ಕೊಡಿ ಸೋಮವಾರ ಕೂಡ. ಸೊ ಹಾಗಾಗಿ ಚಂದ್ರ ಶಾಂತಿನೂ ಆಗ್ಬಿಡುತ್ತೆ. ಸೊ ಯಾವಾಗ ಹಾಲಲ್ಲಿ ಬೆನ್ನು ತೊಳಿತೀರೋ ರಾಹು ಕೇತು ಚಂದ್ರ ಕುಜ ಅಷ್ಟು ಶಾಂತಿ ಆಗುತ್ತೆ ನೋಡಿ. ವಿಶೇಷವಾಗಿ ಅನುಕೂಲ ಮಾಡ್ಕೋಬೋದು ಎಲ್ಲ ರಾಶಿಯವರು. ಸೊ ಒಳ್ಳೆಯದಾಗಲಿ. ಕರ್ಕ ರಾಶಿ ನೋಡಿ, ಕರ್ಕ ರಾಶಿಯವರಿಗೆ ಚಂದ್ರ ಅಧಿಪತಿಯಾಗಿ 4, 5 ಸಂಚಾರ ಮಾಡುತ್ತೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳಿಗೇನೋ ಚೆನ್ನಾಗೇ ಇದೆ, ಮನೇಲಿ ವಾತಾವರಣನೂ ಚೆನ್ನಾಗಿದೆ. ಯಾಕಂದರೆ ಗುರು ನಿಮ್ಮ ರಾಶಿಯಲ್ಲಿಯೇ ಇದೆ, ಬುಧನ ಜೊತೆ ಇದೆ. ಸೊ ನಿಮಗೆ 12, 3ನೇ ಮನೆ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಟ್ರಾವೆಲಿಂಗ್ ಆಗ್ಬೋದು, ಅಂದರೆ ಸ್ವಲ್ಪ ಓಡಾಟ ಜಾಸ್ತಿ ಆಗ್ಬೋದು. ಆದರೂ ಕೂಡ ಖರ್ಚು ಅದಕ್ಕೋಸ್ಕರ ಆದರೂ ಕೂಡ
ವಿಶೇಷವಾಗಿ ಹೊಸ ಉತ್ಸಾಹ ಉರುಪು ನಿಮ್ಮಲ್ಲಿರುತ್ತೆ. ಇನ್ನು ಕುಟುಂಬದಲ್ಲೇ ಸೂರ್ಯ ಕೇತು ಇರೋದಕ್ಕಿಂತ ಅದಕ್ಕೆ ಪರಿಹಾರ ಬೇಕಾಗುತ್ತೆ. ತಂದೆ ಆರೋಗ್ಯದಲ್ಲಿ ಚಿಂತೆ ಅಥವಾ ತಾಯಿ ಬಗ್ಗೆ ಚಿಂತೆ ಕಾಡ್ಬೋದು. ಕುಟುಂಬದಲ್ಲಿ ಯಾರದಾನ ಒಂದು ಚಿಂತೆ ಕಾಡೋದ್ರಿಂದ ಕೇತುಗೆ ಪರಿಹಾರ ಮಾಡ್ಕೊಳ್ಳಿ. ಬೀದಿ ನಾಯಿಗೆ ಆಹಾರ ಕೊಡೋದು, ನಾಗರ ಪಂಚಮಿನ ವಿಶೇಷವಾಗಿ ಆಚರಿಸೋದು, ವರಮಹಾಲಕ್ಷ್ಮಿನ ವಿಶೇಷವಾಗಿ ಆಚರಿಸೋದು. ನೋಡಿ, ಇವೆರಡರಲ್ಲೂ ಅಣ್ತಮ್ಮಂದ್ರು, ಅಕ್ಕಂಗೀರು, ಈ ನೆರೆಹೊರೆಯವರು ಎಲ್ಲರಿಗೂ ನೀವು ಕರೆದು ಉಪಹಾರ ಎಲ್ಲ ಕೊಡ್ತಾರಂತ ಪರಿಹಾರ ತಾನಾಗ್ತಾನೆ ಆಗುತ್ತೆ. ಸೊ ಹಾಗೆ ಕರ್ಕಾಟಕ ರಾಶಿಯವ್ರಿಗೆ ಈ ಪರಿಹಾರದಿಂದ ಅನುಕೂಲಗಳು ಹೆಚ್ಚಾಗಿ ಕಾಣುತ್ತೆ. ಬಟ್ ಇಲ್ಲಿ ನಮಗೆ ಕರ್ಕಾಟಕ ರಾಶಿಯವ್ರಿಗೆ ಅಷ್ಟಮದಲ್ಲಿ ರಾಹು, ಅದಕ್ಕೋಸ್ಕರ ಪರಿಹಾರ ಮಾಡ್ಕೋಬೇಕಾಗುತ್ತೆ. ದುರ್ಗಾದೇವಿ ಆರಾಧನೆ, ವರಮಹಾಲಕ್ಷ್ಮಿ ಆಚರಣೆಯೇ ಪರಿಹಾರ. ಕರ್ಕಾಟಕ ರಾಶಿಯವರು ಉದ್ದಿನ ಬೇಳೆಯಲ್ಲಿ ಏನಾದರೂ ಒಂದು ಅಡುಗೆ ಮಾಡಿಸಿ ಅದರಿಂದ ಬರೋ ಜನಗಳಿಗೆ ಅಥವಾ ಬರೋ ರಿಲೇಟಿವ್ಸ್ ಕೊಡೋದ್ರಿಂದ ಕೂಡ ರಾಹು ಪರಿಹಾರ ಆಗುತ್ತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ 3ರಲ್ಲಿ ಶುಕ್ರ, ಅದು ಕೂಡ ವ್ಯಾಪಾರ ವ್ಯವಹಾರಗಳೆಲ್ಲ ಅನುಕೂಲ ಮಾಡುತ್ತೆ. ಮನೆ ವಾಹನ ಇತ್ಯಾದಿ ಖರೀದಿಗೆ ಅನುಕೂಲ ಮಾಡಿಕೊಡುತ್ತೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ 11ನೇ ಮನೆ ಅಧಿಪತಿ. ಸೊ ಅದು ನಿಮಗೆ ವಿಶೇಷವಾಗಿ ಫ್ಲಾಟ್ ತೊಗೊಳಕ್ಕೆ, ವಾಹನ ತೊಗೊಳಕ್ಕೆ ಇತ್ಯಾದಿಗಳಿಗೂ ಕೂಡ ಪ್ರೀತಿ, ಪ್ರೇಮ, ಸಾಮರಸ್ಯ ಎಲ್ಲದಕ್ಕೂ ಶುಕ್ರ ಕೂಡ ಅನುಕೂಲ ಮಾಡಿಕೊಡುತ್ತೆ. ಓವರ್ ಆಲ್ ತಗೊಂಡ್ರೆ ಕರ್ಕ ರಾಶಿಯವರಿಗೆ ಈ ವಾರ ವಿಶೇಷ ಫಲ ಒಳ್ಳೆಯದಾಗಲಿ. ನೋಡಿ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.